ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಗೆ ಒಳ್ಳೆಯ ದಿನಗಳು ಬರುವ ಸೂಚನೆ ಸಿಕ್ಕಿದೆ. ತನ್ನ ವಿರುದ್ಧ ಮಾಡಿದ ಎಲ್ಲ ಯೋಚನೆಗಳನ್ನ ದಿಟ್ಟವಾಗಿ ಎದುರಿಸಿ ಮುನ್ನುಗ್ಗುತ್ತಿದ್ದಾಳೆ. ಇದರ ಜೊತೆಗೆ ತನಗೆ ಕೆಡುಕು ಬಯಸಲು ಬಂದವರಿಗೆ ಸರಿಯಾಗಿ ತಿರುಗೇಟು ಕೊಡಲು ಮುಂದಾಗಿದ್ದಾಳೆ. ತಾಂಡವ್ ಹಾಗೂ ಶ್ರೇಷ್ಠ ಕನ್ನಿಕಾ ಜೊತೆ ಸೇರಿ ಭಾಗ್ಯಳನ್ನ ಸೋಲಿಸಲು ನಾನಾ ಪ್ರಯತ್ನ ಮಾಡಿದ್ರೂ ಯಾವುದೂ ಯಶಸ್ಸು ಕಂಡಿಲ್ಲ. ತನಗೆ ಬಂದ ಕಷ್ಟಗಳನ್ನೆಲ್ಲ ಭಾಗ್ಯ ಧೈರ್ಯದಿಂದ ಎದುರಿಸಿ ಗೆಲುವು ಕಂಡಿದ್ದಾಳೆ. ಇವರಿಗೆಲ್ಲ ಸೆಡ್ ಹೊಡೆದು ಭಾಗ್ಯ ಮುಂದೆ ಸಾಗುತ್ತಲೇ ಇದ್ದಾಳೆ. ಭಾಗ್ಯಳ ಫುಡ್ ಬಿಸಿನೆಸ್ ಕೈತುತ್ತು ಬಂದ್ ಮಾಡಲು ತಾಂಡವ್ ಶ್ರೇಷ್ಠ ಕನ್ನಿಕಾ ಜೊತೆ ಸೇರಿ ಪ್ಲಾನ್ ಮಾಡಿದ್ರು. ಈ ವಿಚಾರ ಭಾಗ್ಯಗೆ ಗೊತ್ತಾಗಿ ನೇರವಾಗಿ ಆಹಾರ ಇಲಾಖೆಯ ನಿರ್ದೇಶಕರ ಬಳಿ ಹೋಗಿ ತನಗಾದ ಅನ್ಯಾಯವನ್ನ ಹೇಳಿಕೊಂಡಿದ್ದಾಳೆ. ನಿರ್ದೇಶಕರು ಕೂಡ ಅವಳ ಕಷ್ಟ ಕೇಳಿ ಭಾಗ್ಯಳಿಗೆ ನ್ಯಾಯ ಕೊಡಿಸಿದ್ದಾರೆ. ಜತೆಗೆ ಕುತಂತ್ರ ಮಾಡಲು ಬಂದ ಕನ್ನಿಕಾಗೆ ಸರಿಯಾಗಿಯೇ ಬುದ್ಧಿ ಹೇಳಿ ಕಳುಹಿಸಿದ್ದಾರೆ. ಇದರಿಂದ ಭಾಗ್ಯಳಿಗೆ ಸಿಕ್ಕಬೇಕಿದ್ದ ಫುಡ್ ಲೈಸೆನ್ಸ್ ನ್ಯಾಯವಾಗಿಯೇ ಸಿಕ್ಕಿದೆ. ಇದೀಗ ಭಾಗ್ಯ ಮನೆಯವರು ತಮ್ಮ ಎದುರಾಳಿಗರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದಾರೆ. ಭಾಗ್ಯ ಮನೆಗೆ ಬಂದು ತನಗೆ ಹೇಗೆ ನನಗೆ ಲೈಸೆನ್ಸ್ ಸಿಕ್ಕಿತು ಹಾಗೂ ಕನ್ನಿಕಾ ಕೊಟ್ಟ ಕಾಟವನ್ನ ವಿವರಿಸಿದ್ದಾಳೆ. ಇದರಿಂದ ಕೆರಳಿದ ಕುಸುಮ ಭಾಗ್ಯಳನ್ನ ಕರೆದುಕೊಂಡು ಸುಮಾರು 30 ಜನರಿಗೆ ಆಗುವಷ್ಟು ಊಟ ರೆಡಿ ಮಾಡಿ ಕೊಡು ಎಂದು ಹೇಳಿದ್ದಾಳೆ. ಯಾರಿಗೆ ಏನು ಎಂದು ಭಾಗ್ಯ ಕೇಳಿದ್ರೂ ಕುಸುಮ ಹೇಳಲಿಲ್ಲ. ಮೊದಲು ನೀನು ಊಟ ರೆಡಿ ಮಾಡು, ನಂತರ ನೋಡೋಣ ಎಂದು ಹೇಳಿದ್ದಾಳೆ. ಬಳಿಕ ಕುಸುಮ ಮೈತುಂಬ ಚಿನ್ನ ಹಾಕಿಕೊಂಡು ಭಾಗ್ಯ ಮತ್ತು ಸುಂದರಿಯನ್ನ ಕೂಡ ಕರೆದುಕೊಂಡು ಊಟದ ಡಬ್ಬಿಯೊಂದಿಗೆ ಹೊರಟಿದ್ದಾಳೆ. ಎಲ್ಲಿಗೆ ಹೋಗುತ್ತಿರುವುದು ಎಂದು ಒತ್ತಾಯದಲ್ಲಿ ಕೇಳಿದಾಗ ನಾವು ಕನ್ನಿಕಾ ಆಫೀಸ್ಗೆ ಹೊರಟಿದ್ದೇವೆ ಎಂದು ಕುಸುಮ ಹೇಳಿದ್ದಾಳೆ. ಇದನ್ನ ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ನಂತರ ಕಾರ್ನಲ್ಲಿ ಭಾಗ್ಯ, ಕುಸುಮ ಮತ್ತು ಸುಂದರಿ ಕನ್ನಿಕಾ ಆಫೀಸ್ಗೆ ಹೋಗಿದ್ದಾರೆ. ಅಲ್ಲಿ ಕನ್ನಿಕಾ ಬಂದಿರುವುದಿಲ್ಲ. ಅಷ್ಟರಲ್ಲಿ ಊಟದ ಸಮಯವಾಗಿದೆ. ಎಲ್ಲರನ್ನೂ ಕರೆದುಕೊಂಡು ಕುಸುಮ ಮತ್ತು ಭಾಗ್ಯ ಕೆಫೆಟೇರಿಯಾಗೆ ಹೋಗಿದ್ದಾರೆ. ಅಲ್ಲಿ ಕನ್ನಿಕಾ ಆಫೀಸ್ನ ಎಲ್ಲರಿಗೂ ತಾವು ಮನೆಯಿಂದ ತಂದಿದ್ದ ಊಟವನ್ನ ಹಂಚಿದ್ದಾರೆ. ಅಷ್ಟರಲ್ಲಿ ಆಫೀಸ್ಗೆ ಕನ್ನಿಕಾಳ ಎಂಟ್ರಿ ಆಗಿದೆ. ಸದ್ಯದಲ್ಲಿ ಮಹಾಯುದ್ಧ ನಡೆಯುವುದು ಸಂಭವವಿದೆ. ಭಾಗ್ಯ ಹಾಗೂ ಅತ್ತೆ ಕುಸುಮ ಕನ್ನಿಕಾಳ ಮಾನ ಹರಾಜು ಮಾಡಬಹುದು. ಈ ಹಿಂದೆ ಇದೇ ಆಫೀಸ್ನಲ್ಲಿ ಭಾಗ್ಯ ಹಾಗೂ ಕುಸುಮಾಳಿಗೆ ಕನ್ನಿಕಾ ಅವಮಾನ ಮಾಡಿದ್ಲು. ಈಗ ಅದೇ ಆಫೀಸ್ನಲ್ಲಿ ಸೇಡು ತೀರಿಸಿಕೊಳ್ಳಲು ಇವರಿಬ್ಬರು ಬಂದಿದ್ದಾರೆ. ಇಲ್ಲಿ ಏನೆಲ್ಲ ಆಗುತ್ತೆ ಎಂಬುದು ಮುಂದಿನ ಎಪಿಸೋಡ್ನಲ್ಲಿ ನೋಡಬೇಕಿದೆ.